ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ದೀಪಿಕಾ ಕಿರಣ್. ನಾನು MCom ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀನಿ. ಮೂಲತಃ ಮೈಸೂರಿನವಳು. ಕೊಡಗಳ್ಳಿ ಗ್ರಾಮದಲ್ಲಿ ನಾವು ಲಾರ್ಜ್ ಫಿಶರೀಸ್ ಬಯೋಫ್ಲಾಕ್ ಸಿಸ್ಟಮ್ನ ಸ್ಟಾರ್ಟ್ ಮಾಡಿದ್ದೀವಿ. ಮೀನುಗಾರಿಕೆ ಹಾಗೂ ಕೃಷಿ ಇಲಾಖೆಯವರಿಂದ ನಮಗೆ ತುಂಬ ಪ್ರೋತ್ಸಾಹ ದೊರಕಿದೆ. ಈ ಮೂಲಕ ನಾವು ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಬನ್ನಿ ನಾವು ನಮ್ಮ ಲಾರ್ಜ್ ಬಯೋಫ್ಲಾಕ್ ಸಿಸ್ಟಮ್ನ ನೋಡಿ ತಿಳ್ಕೊಳ್ಳೋಣ. ನಮ್ಮ ಈ ಲಾರ್ಜ್ ಬಯೋಫ್ಲಾಕ್ ಸೆಟಪ್ನಲ್ಲಿ 50 ಬಯೋಫ್ಲಾಕ್ ಟ್ಯಾಂಕ್ಗಳಿದ್ದಾವೆ. 27 ಟಾರ್ಪಲಿನ್ ಮತ್ತು 27 ಸಿಮೆಂಟ್ ಟ್ಯಾಂಕ್ಗಳಿದ್ದಾವೆ. ಇದರಲ್ಲಿ ನಾವು ಮುರಲ್ಲು, ಫಂಗಸಸ್ ಮತ್ತು ತಿಲಾಪಿಯಾ ಮೀನುಗಳನ್ನ ಬೆಳಿತೀವಿ. ಮುಂದೆ ಈ ಸೆಟಪ್ಪನ್ನು ಹೇಗೆ ಮಾಡಿದ್ವಿ ಅನ್ನೋದನ್ನು ತಿಳ್ಕೊಳ್ಳೋಣ. ಬಯೋಫ್ಲಾಕ್ ಸೆಟಪ್ಗೆ ಎಲೆಕ್ಟ್ರಿಸಿಟಿ ತುಂಬ ಇಂಪಾರ್ಟೆಂಟು. ಅದು ಫಸ್ಟ್ ಕೆಲಸ ಆಗುತ್ತೆ. ನಂತರ ಬೋರ್ವೆಲ್ ಕೊರೆದು ಅದಕ್ಕೆ ಮೋಟ್ರ್ ಫಿಕ್ಸ್ ಮಾಡ್ತೀವಿ. ಅದರ ನಂತರ ಪೈಪ್ಲೈನ್ ಕೆಲಸ ಬರುತ್ತೆ. ಸೊ ಎಲ್ಲ ಟ್ಯಾಂಕ್ಗಳಿಗೆ ನೀರು ಬೀಳೋ ಥರ ಪೈಪ್ಲೈನ್ ಸೆಟಪ್ ಮಾಡ್ಕೋಬೇಕು. ಅದಕ್ಕೆ ಡ್ರೈನೇಜ್ ಕೂಡ. ಇಲ್ಲಿ ನೆಕ್ಸ್ಟ್ ನಾವು ಬಯೋಫ್ಲಾಕ್ಗೆ ಬೇಸ್ಮೆಂಟ್ ಸೆಟಪ್ ಮಾಡ್ಕೊಳ್ಳೋದು ನೋಡ್ತೀವಿ. ಸೆಟಪ್ ಆಗಿರೋ ಬೇಸ್ ಪಿಕ್ಚರ್ ಇದು. ಫ್ಯಾಬ್ರಿಕೇಷನ್ ವರ್ಕ್ ಇರುತ್ತೆ. ನಂತರ ಟ್ಯಾಂಕ್ ಇನ್ಸ್ಟಾಲೇಷನ್ ನಡೆಯುತ್ತೆ. ನೀವು ಇಲ್ಲಿ ಸಿಮೆಂಟ್ ಟ್ಯಾಂಕ್ ಆಗೋದನ್ನು ನೋಡ್ಬೋದು. ರಿಂಗ್ ಬ್ಲೋವರ್ ಇನ್ಸ್ಟಾಲೇಷನ್ ಮತ್ತು ಜನ್ರೇಟರ್ ಇನ್ಸ್ಟಾಲೇಷನ್. ಇದು ಪೂರ್ಣಗೊಂಡಿರುವಂಥ ಬಯೋಫ್ಲಾಕ್ ಟ್ಯಾಂಕ್ಗಳು. ಸೀಡಿಂಗ್ ಮಾಡೋದಕ್ಕೆ 2 ದಿನ ಮುಂಚೆ ನೀರು ತುಂಬಿ ಏರೇಟರ್ ಆನ್ ಮಾಡಿ ನೀರು ಕಂಡೀಷನ್ ಆಗೋದಕ್ಕೆ ಬಿಡ್ತೀವಿ. ಮೀನು ಮರಿ ಬಿಡೋದಕ್ಕೆ ಈ ಟ್ಯಾಂಕ್ಗಳು ಸಜ್ಜಾಗಿದ್ದಾವೆ. 3 ರಿಂದ 5 ಇಂಚ್ ಮೀನು ಮರಿಗಳನ್ನ ಗ್ರೇಡ್ ಮಾಡಿಸಿ ತಂದು ಟ್ಯಾಂಕ್ ಒಳಗೆ ಬಿಡ್ತೀವಿ. ಪ್ರತಿ ಮುರಲ್ ಮೀನು ಮರಿಗೆ 8 ರಿಂದ 12 ರೂಪಾಯಿ ಖರ್ಚು ಬೀಳುತ್ತೆ. ಫೀಡ್ ನಾವು ಬಾಡಿ ವೇಟ್ ಪ್ರಕಾರವಾಗಿ ಹಾಕ್ತೀವಿ. 1 kg ಮೀನು ಬಿಡೋದಕ್ಕೆ 1 kg 200 ಗ್ರಾಮ್ ಫೀಡ್ ತೊಗೊಳುತ್ತೆ. ಆವ್ರೇಜ್ ತೊಗೊಂಡ್ರೆ ಮುರಲ್ ಫೀಡ್ಗೆ ಪ್ರತಿ ಕೆಜಿಗೆ 100 ರೂಪಾಯಿ ಹಾಗೂ ಫಂಗಸಸ್ ಮತ್ತು ತಿಲಾಪಿಯಾ ಫೀಡು ಪ್ರತಿ ಕೆಜಿಗೆ 50 ರೂಪಾಯಿ ಖರ್ಚು ಬೀಳುತ್ತೆ. ಬಯೋಫ್ಲಾಕ್ ಸಿಸ್ಟಮ್ನಲ್ಲಿ ಫ್ಲಾಕ್ ಜನರೇಷನ್ ಒಂದು ಇಂಪಾರ್ಟೆಂಟ್ ಪ್ರಾಸೆಸ್. ವಿಧಾನಗಳನ್ನ ನೋಡೋಣ ಮುಂದೆ. ಮೊಲಾಸಿಸ್ ಮಿಕ್ಸ್ ಆಗಿರುವಂಥ ಯೂನಿಫ್ಲಾಕ್ ಮಿಕ್ಸ್ಚರು, ಕರಳುಪ್ಪು, ಈಸ್ಟ್ ಮತ್ತು ಮಜ್ಜಿಗೆ ಇದಿಷ್ಟನ್ನು ಒಂದು ಡ್ರಮ್ಮಲ್ಲಿ ಹಾಕೊಳ್ತೀವಿ. ಅದೇ ರೀತಿ ಒಂದು 12 ಲೀಟರ್ಷ್ಟು ಟ್ಯಾಂಕಲ್ಲಿ ಇರೋ ನೀರನ್ನು ತೆಗೆದು ಹಾಕೊಳ್ತೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಏರ್ ಟೈಟ್ ಆಗಿ ಮುಚ್ಚಳ ಮುಚ್ಚಿ 72 ಗಂಟೆ ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀವಿ. ಫರ್ಮೆಂಟೇಷನ್ ಆದಮೇಲೆ ಟ್ಯಾಂಕ್ ಸುತ್ತ ಹಾಕೊಂಡು ಬರ್ತೀವಿ. ಸೊ ಈ ಸೊಲ್ಯೂಷನ್ ಟ್ಯಾಂಕಲ್ಲಿರೋ ವೇಸ್ಟ್ನೆಲ್ಲ ಫುಡ್ಡಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಬಯೋಫ್ಲಾಕ್ ಸಿಸ್ಟಮಲ್ಲಿ ಮೇಯ್ನ್ ಆಗಿ ನಾವು ಏರೇಷನ್ ಮಾಡಲೇಬೇಕಾಗುತ್ತೆ. ಸೊ ಇದೆಲ್ಲ ಏರೇಷನ್ ಪೈಪ್ಸು. ಸೊ ಅಲ್ಲಿ ನಮಗೆ ಏರೇಟರ್ಸ್ ಇದೆ. ಏರೇಟರ್ಸಿಂದ ಪೈಪ್ ಕನೆಕ್ಟೆಡ್, ಎಲ್ಲ ಟ್ಯಾಂಕ್ಸ್ಗೂ ಕನೆಕ್ಟ್ ಆಗಿದೆ. ಈ ಪೈಪ್ಗಳ ಮೂಲಕ ಏರೇಷನ್ ಸ್ಪೈಡರ್ಗೆ ಗಾಳಿ ಹೋಗುತ್ತೆ. ಇದು ಸ್ಪೈಡರ್ ಅಂತ ನೋಡಿ ಗಾಳಿ ಬರ್ತಾ ಇದೆ. ಮುರಲ್ ಮಾರ್ಟಾಲಿಟಿ ರೇಟ್ ಬೇರೆ ಫಿಶಸ್ಗೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ. ನೀಟಾಗಿ ಮೇಂಟೈನ್ ಮಾಡಿದ್ರೆ ಒಂದು ಫಾರ್ಮಿಂಗ್ ಸೈಕಲ್ಗೆ ಮ್ಯಾಕ್ಸ್ 10 to 15% ಮಾರ್ಟಾಲಿಟಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರ್ಟಾಲಿಟಿಗೆ ಪ್ರೈಮರಿ ರೀಸನ್ ಬಂದು ಫಂಗಲ್ ಇನ್ಫೆಕ್ಷನ್. ಮೀನಿನ ಮೈ ಮೇಲೆ ರೆಡ್ ಸ್ಪಾಟ್ಸು ಅಥವಾ ಸ್ಕೇಲ್ಸು ವೈಟಿಶ್ ಆಗೋದು ಅಥವಾ ಸ್ಕೇಲ್ಸ್ ಬಿದ್ದಿರೋದು ಕಂಡಕ್ಷಣ ನೀವು ವಾಟರ್ ಟ್ರೀಟ್ಮೆಂಟ್ ಮಾಡಿದ್ರೆ ಮಾರ್ಟಾಲಿಟಿ ತಡಿಬೋದು. ಟೈಮ್ ಸರಿಯಾಗಿ ಫೀಡು, ವಾಟರ್ ಕ್ವಾಲಿಟಿ ಮೇಂಟೆನೆನ್ಸು ಮತ್ತು ಮೀನಿನ ಹೆಲ್ತ್ ಮಾನಿಟರ್ ಮಾಡ್ಕೊಂಡು ಬಂದರೆ 7 ರಿಂದ 8 ತಿಂಗಳಲ್ಲಿ ಹಾರ್ವೆಸ್ಟ್ ಸೈಜ್ ಬಂದಿರುತ್ತೆ. ಇದು ನೋಡಿ ಹಾರ್ವೆಸ್ಟಿಗೆ ರೆಡಿ ಇರೋ ಮೀನು. ಜೀವಂತ ಮುರಲ್ ಮೀನಿಗೆ ಹೋಲ್ಸೇಲ್ ಲಿಫ್ಟ್ ಆಫ್ ಪ್ರೈಸ್ ಬಂದು 250 ರಿಂದ 300 ರೂಪಾಯಿವರೆಗೆ ಸಿಗುತ್ತೆ. ಪೈಪಲ್ಲಿ ಹೋಲ್ಸ್ ಇದೆ. ಹೋಲ್ಸ್ ಇರೋದ್ರಿಂದ ಅಲ್ಲಿಂದ ನೀರು ಆಚೆ ಹೋಗ್ಲಿಕ್ಕೆ ಅಂತಲೇ ಹೋಲ್ಸ್ ಮಾಡ್ಕೊಂಡಿರೋದು ಪೈಪ್ನಲ್ಲಿ. ಸೊ ಅಲ್ಲಿಂದ ಒಂದು ಪೈಪ್ಲೈನು ಈ ಹಬ್ಬಿಗೆ ಬಂದಿದೆ. ಈ ಹಬ್ 4 ಟ್ಯಾಂಕ್ ಮಧ್ಯೆ ಒಂದು ಹಬ್ ಈ ರೀತಿ ಮಾಡ್ಕೊಂಡಿದ್ದೀವಿ. ಸೊ 4 ಮೂಲೆಯಿಂದ ಆ ಪೈಪ್ ಒಳಗಿಂದ ಬಂದ ನೀರು ಇಲ್ಲಿ ಗೇಟ್ ವಾಲ್ ಓಪನ್ ಮಾಡಿದ್ರೆ ಅಲ್ಲಿಂದ ಬರೋ ನೀರು ಆಚೆ ಬರುತ್ತೆ. ಸೊ ಕಂಪ್ಲೀಟ್ಲಿ ನೀರು ಡ್ರೈನ್ ಔಟ್ ಆದಮೇಲೆ ಫಿಶಸ್ನ ನಾವು ಡೈರೆಕ್ಟಾಗಿ ಹಂಗೆ ಎತ್ಕೊಳ್ಬೋದು. ನೀವಿಲ್ಲಿ ನೋಡ್ಬೋದು ನೀರು ಡ್ರೈನ್ ಔಟ್ ಆಗ್ತಾ ಇದೆ. ನೀರು ಕಂಪ್ಲೀಟಾಗಿ ಡ್ರೈನ್ ಔಟ್ ಆಗಿ ಮೀನಿನ ಹಾರ್ವೆಸ್ಟ್ಗೆ ರೆಡಿ ಇದೆ. ಹಾರ್ವೆಸ್ಟ್ ಟೈಮಲ್ಲಿ ಡ್ರೈನ್ ಔಟ್ ಆದ ನೀರು ಹೊರಗಡೆ ಇರೋ 2 ಟ್ಯಾಂಕ್ಗಳಲ್ಲಿ ಶೇಖರಣೆ ಆಗುತ್ತೆ. ಈ ನೀರು ನ್ಯೂಟ್ರಿಯೆಂಟ್ ರಿಚ್ ಆದ್ರಿಂದ ನಾವು ಕೃಷಿಗೆ ಉಪಯೋಗಿಸ್ಕೊಳ್ತೀವಿ. ಒಟ್ಟಾರೆಯಾಗಿ ಸೆಟಪ್ ಮಾಡಿ ಮೊದಲನೇ ಹಾರ್ವೆಸ್ಟ್ ತೆಗೆಯೋಷ್ಟರಲ್ಲಿ 50 ಲಕ್ಷ ಖರ್ಚು ಆಗಿರುತ್ತೆ. PMSY ಇಂದ 40 ರಿಂದ 60% ಅಷ್ಟು ಸಬ್ಸಿಡಿ ಸಿಗುತ್ತೆ. ಒಟ್ಟಾಗಿ ನಾವು 50 ಟ್ಯಾಂಕ್ಗಳಲ್ಲಿ 30 ರಿಂದ 35 ಟನ್ ಫಸಲು ತೆಗಿಬಹುದು. ಖರ್ಚೆಲ್ಲ ಕಳೆದು ಒಂದು 35 ರಿಂದ 40% ಲಾಭ ನಮಗೆ ಸಿಗುತ್ತೆ. ಧನ್ಯವಾದಗಳು ಎಲ್ಲ ರೈತ ಬಾಂಧವರಿಗೆ.